ವಿಜಯಪುರ ಪಟ್ಟಣದ ಯಲುವಹಳ್ಳಿ ರಸ್ತೆಯ ಮುನೇಶ್ವರ ದೇವಾಲಯದಿಂದ ವೆಂಕಟೇನಹಳ್ಳಿಯ ಕಡೆಗೆ ಸಂಚರಿಸುವ ರಸ್ತೆಯ ನಡುವೆ 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಶಂಕುಸ್ಥಾಪನೆ ಮಾಡಿದರು. ಈ ವೇಳೆ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪ ಅವರು, ಸುತ್ತಮುತ್ತಲಿನ ರೈತರ ಜಮೀನುಗಳಿಗೆ ಅನುಕೂಲವಾಗುವಂತೆ ಇಲ್ಲಿ ಚೆಕ್ ಡ್ಯಾಂ ನಿರ್ಮಾಣ ಮಾಡುವಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ಸೇರಿದಂತೆ ಸ್ಥಳೀಯ ಮುಖಂಡರುಗಳಿಂದ ಬೇಡಿಕೆಯಿದ್ದ ಕಾರಣ ಸಣ್ಣ ನೀರಾವರಿ ಇಲಾಖೆಯ ಸಚಿವ ಬೋಸರಾಜ್ ಅವರಿಗೆ ಮನವಿ ಸಲ್ಲಿಸಿ ಸುಮಾರು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಚೆಕ್ ಡ್ಯಾಂ ನಿರ್ಮಾಣ ಮಾಡಲು ಚಾಲನೆ ನೀಡಲಾಗಿದೆ. ಇದರಿಂದ ಸುತ್ತಮುತ್ತಲಿನ ರೈತರ ಕೊಳವೆಬಾವಿಗಳಲ್ಲಿ ನೀರಿನ ಇಳುವರಿ ಹೆಚ್ಚಾಗಲು ಸಹಕಾರಿಯಾಗುತ್ತದೆ. ಇದರ ಜೊತೆಯಲ್ಲಿ ಮುನೇಶ್ವರ ದೇವಾಲಯದಿಂದ ವೆಂಕಟೇನಹಳ್ಳಿಯ ತೋಟಗಳ ಮನೆಗಳವರೆಗೆ ರಸ್ತೆ ನಿರ್ಮಾಣ ಹಾಗೂ ಚೆಕ್ ಡ್ಯಾಂನ ಮೇಲೆ ಮೇಲ್ಸೇತುವೆ ನಿರ್ಮಾಣ ಮಾಡಲು ಸ್ಥಳೀಯರು ಬೇಡಿಕೆ ಇಟ್ಟಿದ್ದಾರೆ. ಈ ಕೆಲಸದ ಜೊತೆಗೆ ಅವರ ಬೇಡಿಕೆಯನ್ನು ಈಡೇರಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಪುರಸಭೆ ಅಧ್ಯಕ್ಷೆ ಎಸ್ ಭವ್ಯ ಮಹೇಶ್, ಸದಸ್ಯರಾದ ರವಿ, ವಿ ನಂದಕುಮಾರ್, ಬೈರೇಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ವೆಂಕಟೇಶ್, ಹೋಬಳಿ ಅಧ್ಯಕ್ಷ ವೆಂಕಟೇನಹಳ್ಳಿ ವೀರೇಗೌಡ, ಎ. ಚಿನ್ನಪ್ಪ, ಎಂ. ವೀರಣ್ಣ, ಗ್ಯಾಸ್ ಸೀನಣ್ಣ, ಕೆಎಂ ಮಧು ಮಹೇಶ್, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕೋಡಿಹಳ್ಳಿ ಚಂದ್ರಶೇಖರ್, ಬಣದ ತಾಲ್ಲೂಕು ಅಧ್ಯಕ್ಷ ಎಸ್ ಅಶೋಕ್ ಕುಮಾರ್, ಕಾರ್ಯದರ್ಶಿ ವೈ. ಮುನಿಕೃಷ್ಣ, ಅಶ್ವತ್ಥಪ್ಪ, ಗೊಡ್ಲುಮುದ್ದೇನಹಳ್ಳಿ ಮುನಿರಾಜ್, ಭಟ್ರೇನಹಳ್ಳಿ ನಾರಾಯಣಪ್ಪ, ವಿರೂಪಾಕ್ಷಪ್ಪ, ಸೊನ್ನೇಗೌಡ, ಸಜ್ಜದ್, ಎಚ್. ನಾರಾಯಣಸ್ವಾಮಿ, ಕೊಮ್ಮಸಂದ್ರ ಸುರೇಶ್, ಮಹೇಶ್, ಪುರ ರಾಮಕೃಷ್ಣಪ್ಪ ಮುಂತಾದವರು ಹಾಜರಿದ್ದರು. ಎನ್. ಭಾಸ್ಕರ್ ಬಾಬು ಜೊತೆ ಎಂ. ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ. ವಿಶೇಷವಾಗಿ ನೀರು ಬರ್ತದೆ, ಕಟ್ಟೋದ್ರಿಂದ ಸಾಕಷ್ಟು ಜನರಿಗೆ, ರೈತರಿಗೆ ವಾಟರ್ ಟೇಬಲ್ ಮೇಲೆ ಬರ್ತದೆ, ಬೋರಲ್ಲಿ ನೀರು ಬರ್ತದೆ, ಸುಮಾರು ರೈತರಿಗೆ ಸುತ್ತು ಇರೋರಿಗೆ ಅನುಕೂಲ ಆಗ್ತದೆ ಅನ್ನೋದು ಯೋಜನೆಯಿಂದ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚೆಕ್ ಡ್ಯಾಮ್ ಕಟ್ತಾರೆ ಮತ್ತು ಚೆಕ್ ಡ್ಯಾಮ್ ಮೇಲೆ ರಸ್ತೆ ಕೂಡ ಮಾಡ್ತಾರೆ. ಆ ರಸ್ತೆಯಿಂದ ಸಂಪರ್ಕ ಹಳ್ಳಿಯಿಂದ ಮತ್ತು ವಿಜಯಪುರಕ್ಕೆ ಸಂಪರ್ಕ ಆಗೋದಾಗ್ತದೆ. ಜೊತೆಗೆ ದೇವಸ್ಥಾನದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಉಳಿದಂಥ ಜಾಗದಲ್ಲಿ ಕೂಡ ನಾವು ರಸ್ತೆ ಮಾಡ್ತೀವಿ. ಶಾಲೆಗೆ ಹೋಗೋ ಮಕ್ಕಳಿಗೆ ವಿಶೇಷವಾಗಿ ಈ ರಸ್ತೆ ಸದುಪಯೋಗ ಆಗ್ತದೆ ಮತ್ತು ಈ ಚೆಕ್ ಡ್ಯಾಮ್ ಮೇಲೇ ರಸ್ತೆ ಬರ್ತದೆ. ಅದರಿಂದ ಸಾರ್ವಜನಿಕರಿಗೂ ಅನುಕೂಲ ಆಗ್ತದೆ. ಇದು ಸದುಪಯೋಗ ಮಾಡ್ಕೋಬೇಕು. ಇದರ ಮೂಲ ಉದ್ದೇಶ ಚೆಕ್ ಡ್ಯಾಮ್ ಮುಖಾಂತರ ನೀರು ಸ್ಟಾಕ್ ಆಗ್ತದೆ. ನೀರು ಸ್ಟಾಕ್ ಆದರೆ ಬೋರ್ಗಳಲ್ಲಿ ನೀರು ಬರ್ತದೆ, ರೈತರಿಗೆ ಅನುಕೂಲ ಆಗ್ತದೆ ಮತ್ತು ನೀರು ಕೂಡ ನೇರವಾಗಿ ಬರ್ತದೆ. ಎಲ್ಲದರೆ ಹೆವಿ ನೀರು ಬಂದಾಗ ಎಲ್ಲ ತೋಟಗಳ ಕಡೆ ಹೋಗಿಬಿಡ್ತದೆ. ಕಾಲುವೆ ಇದ್ದರೆ, ಸರಿಯಾದಂಥ ಕಾಲುವೆ ಇದ್ದರೆ, ಆ ಚೆಕ್ ಡ್ಯಾಮ್ ಇದ್ದರೆ ಒಂದು ಕಡೆ ನೀರು ಉಳಿತದೆ ಮತ್ತು ಕಾಲುವೆ ಹೆಚ್ಚು ನೀರು ಬಂದಾಗ ತೋಟಗಳ ಮೇಲೆ ಹೋಗೋದಿಲ್ಲ. ಇವೆಲ್ಲ ಮೂಲ ಉದ್ದೇಶ ಇಟ್ಕೊಂಡು ಇದು ಮಾಡಿದ್ದೀವಿ. ಇದು ಸದುಪಯೋಗ ಮಾಡಬೇಕು ಅಂತೇಳಿ ಇಲ್ಲಿನ ರೈತರಿಗೆ ನಾನು ಮನವಿ ಮಾಡ್ತೀನಿ. ಭಾಗದಲ್ಲಿ ಸುಮಾರು ಜನ ರೈತರು ತರಕಾರಿ, ಹಣ್ಣು ಹಂಪಲು, ಹೂವು ಎಲ್ಲ ಬೆಳೀತಾ ಇದ್ದಾರೆ. ಹಾಗೂ ಇಲ್ಲಿ ಶಿಟ್ಟಳ್ಳಿ, ಅಂಪೆಟ್ಟಿ ಹಾಗೂ ವೆಂಕಟೇನಹಳ್ಳಿ 3 ಗ್ರಾಮಗಳಿಗೆ ಸಂಪರ್ಕ ಬರ್ತಕ್ಕಂಥ ಸೇತುವೆ ಇದು. ಇಲ್ಲಿ ತುಂಬ ಅನಾನುಕೂಲ ಆಗಿದ್ದು ಎಲ್ಲ ನಾವು ರೈತ ಸಂಘದಿಂದ ಸುಮಾರು 2 ರಿಂದ 3 ವರ್ಷಗಳಿಂದ ಮಾನ್ಯ ಸಚಿವರಿಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮನವಿ ಮಾಡ್ತಾ ಬಂದ್ವಿ. ಈ ಕಾಲಕ್ಕೆ ಈ ತಕ್ಷಣಕ್ಕೆ ಈಗ ಬಂದು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾನ್ಯ ಮಂತ್ರಿಗಳು ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಚೆಕ್ ಡ್ಯಾಮ್ ಕಮ್ ಬ್ರಿಡ್ಜು ಶಂಕುಸ್ಥಾಪನೆ ಗುದ್ಲಿ ಪೂಜೆ ನಡೆದಿದೆ. ಅವ್ರಿಗೆ ಹಾಗೂ ಸಂಬಂಧಪಟ್ಟ ಎಲ್ಲ ಇದಕ್ಕೆ ಸಹಕರಿಸಿದಂಥ ಎಲ್ಲ ಮುಖಂಡರಿಗೂ ರೈತ ಸಂಘದಿಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ಇಲ್ಲಿ ಸ್ಪಂದಿಸಿದಂಥ ಮಾನ್ಯ ಸಚಿವರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಬೇಗ ಅವರಿಗೆ ಪರಿಹಾರ ಮಾಡಿಕೊಡ್ಬೇಕಾಗಿ ಕೋರ್ಕೊಳ್ತೀವಿ. ರೈತರಿಗೆ ಸಂಪರ್ಕ ರಸ್ತೆ ಇರಲಿಲ್ಲ. ಇಲ್ಲಿ ರೈತರಿಗೆ ಸುಮಾರು ಒಂದು 150 ವರ್ಷದಿಂದ ಸಂಪರ್ಕ ರಸ್ತೆ ಇರಲಿಲ್ಲ. ಆಮೇಲೆ ಇಲ್ಲಿಂದ ಮುಂದಕ್ಕೆ ಹೋಗ್ಬೇಕಾದ್ರೆ ವೆಂಕಟೇನಹಳ್ಳಿ ಮತ್ತು ಅಂಕಟ್ಟಿ ಗ್ರಾಮಗಳು ಬರೋದ್ರಿಂದ ಅಲ್ಲಿ ಮುಂದಕ್ಕೆ 500 ಎಕರೆ ವಿಜಯಪುರ ಅಮಾನಿ ಕೆರೆಗೆ ಸೇರಿದಂಥ ಜಮೀನುಗಳಿದೆ. ರೈತರಿಗೂ ಭಾಳ ಕಷ್ಟ ಆಗಿದೆ. ಮೇವನ್ನು, ರಾಗಿನ ಒಕ್ಕಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಭಾಳ ಕಷ್ಟ ಆಗ್ತದೆ. ಅದರಿಂದ ರಸ್ತೆನ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಮಂತ್ರಿಗಳಲ್ಲಿ ಕೋರಿಕೆಯನ್ನು ಸಲ್ಲಿಸಿದ್ದೀವಿ. ಆಮೇಲೆ ವಿಜಯಪುರ ಮುನೇಶ್ವರ ದೇವಸ್ಥಾನದಿಂದ ಇಲ್ಲಿ ಚೆಕ್ ಡ್ಯಾಮ್ವರೆಗೂ ಇದೊಂದು 1/2 ಕಿಲೋಮೀಟರ್ ರಸ್ತೆ ಮಾಡಿಕೊಡ್ಬೇಕು ಅಂತಲೂ ಅವ್ರಿಗೆ ಬೇಡಿಕೆಯನ್ನು ಇಟ್ಟಿದ್ದೀವಿ. ಇಲ್ಲಿ ಈಗ ಆಲ್ರೆಡಿ ಒಂದು 25-30 ಮನೆ ಆಗಿರೋದ್ರಿಂದ ಆ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೂ ಕೂಡ ನೀರಿನ ಒತ್ತಡ ಜಾಸ್ತಿ ಇದ್ದಾಗ ಓಡಾಡೋಕ್ಕೆ ಕಷ್ಟ ಆಗ್ತದೆ.
ಅದಕ್ಕೂ ಒಂದು ಬ್ರಿಡ್ಜ್ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಅದನ್ನು ಒಪ್ಪಿಗೆ ಮಾಡಿಕೊಂಡು ನಮ್ಮ ಚಿನ್ನಪ್ಪನವರು ಮತ್ತು ಮಂತ್ರಿಗಳು ಸುಮಾರು ವರ್ಷಗಳಿಂದ ನಮ್ಮ ಬೇಡಿಕೆಯನ್ನು ಇವತ್ತು ಈಡೇರಿಸಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಇದರ ನೇತೃತ್ವ ವಹಿಸಿ ಕೆಲಸ ಮಾಡಿಕೊಟ್ಟಂಥ ಎಲ್ರಿಗೂ ನಾವು ನಮ್ಮ ರೈತರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಮಂತ್ರಿಗಳು ನಮ್ಮ ಕೋರಿಕೆಗಳನ್ನು ಮನ್ನಿಸಿ ಇದನ್ನು ಎಸ್ಟಿಮೇಟ್ ಮಾಡಿ ಕೊಡಿ, ಅದಕ್ಕೆ ಸೇರಿಸಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಎಲ್ರಿಗೂ ಧನ್ಯವಾದಗಳು. ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರ ಸಚಿವರು ಆದಂಥ ಕೆ ಚಿನ್ನಪ್ಪನವರು ಇದೀಗ ತಾನೇ ಬಂದು ಈ ಒಂದು ಚೆಕ್ ಡ್ಯಾಮ್ ಸುಮಾರು ಸಣ್ಣ ನೀರಾವರಿ ಇಲಾಖೆಯಿಂದ ಸುಮಾರು 2 ಕೋಟಿಯಷ್ಟು ಒಂದು ಅನುದಾನವನ್ನು ಈಗ ತಾನೇ ಬುದ್ಧಿ ಪೂಜೆ ಮಾಡಿ ಹೊರಟಿದ್ದಾರೆ. ಈ ಒಂದು ಚೆಕ್ ಡ್ಯಾಮ್ ಮಾಡೋದು ಈ ಭಾಗದಲ್ಲಿ ಈ ಸ್ಥಳೀಯ ಎಲ್ಲ ರೈತರೊಂದಿಗೆ ಈಗ ಸಮಾಲೋಚನೆ ಮಾಡಿದಾಗ ಈ ಚೆಕ್ ಡ್ಯಾಮು ಭಾಳ ಅವಶ್ಯಕತೆ ಇರೋಂಥ ಒಂದು ಜಾಗ. ಯಾಕಂದರೆ ನದಿ ಬೆಟ್ಟದಲ್ಲಿ ಹುಟ್ಟಿದಂಥ ಒಂದು ದಕ್ಷಿಣ ಪಿನಾಕಿನಿ ನದಿ ಎಲ್ಲ ಕೆರೆಗಳು ತುಂಬಿ ಈ ಒಂದು ಜಾಗದಲ್ಲಿ ಹಾದು ಹೋಗ್ತಾ ಇರೋದ್ರಿಂದ ಭದ್ರನ ಕೆರೆಗೆ ಹೋಗ್ತಾ ಇರೋದ್ರಿಂದ ಈ ಚೆಕ್ ಡ್ಯಾಮ್ ತುಂಬ ಅವಶ್ಯಕತೆ ಇದೆ ಅಂತ ಇಲ್ಲಿ ತಿಳಿದು ಬಂತು. ಈ ಒಂದು ಕಾಮಗಾರಿಯನ್ನು ಈ ದಿವಸ ಮಾನ್ಯ ಸಚಿವರು ಉದ್ಘಾಟನೆ ಗುದ್ಲಿ ಪೂಜೆ ಮಾಡಿ ಹೊರಟಿದ್ದಾರೆ. ಈ ಚೆಕ್ ಡ್ಯಾಮ್ ಇಲ್ಲಿ ಆಗೋದ್ರಿಂದ ಈ ಒಂದು ಭಾಗದ ರೈತರಿಗೆ ಅಂತರ್ಜಲ ವೃದ್ಧಿ ಆಗೋದ್ರ ಜೊತೆಗೆ ಮತ್ತೆ ಇಲ್ಲಿನ ಸ್ಥಳೀಯ ಎಲ್ಲ ರೈತ ಮುಖಂಡರುಗಳು ಒಂದು ಮನವಿಯನ್ನು ಇಟ್ಟಿದ್ದಾರೆ. ಜೊತೆಯಲ್ಲೇ ಅದು ಈ ಕಡೆ ಮನೆಗಳು ಊರುಗಳಿಗೆ 2 ಊರು ವೆಂಕಟನಹಳ್ಳಿ ಮತ್ತು ಅಂಕತಟ್ಟಿಯನ್ನು 2 ಸಂಪರ್ಕ ರಸ್ತೆಯೂ ಸಹ ಮಾಡ್ಕೊಳ್ಬೇಕಂತ ಹೇಳಿದ್ದಾರೆ. ಆ ರೈತರ ಜಮೀನುಗಳಿಗೆ ಗ್ರಾವೆಲ್ ಹೊಡೆಯೋ ಮುಖಾಂತರ ಆ ರಸ್ತೆಯೂ ಒಂಚೂರು ಅಗಲೀಕರಣ ಮಾಡಿ ಆ ರಸ್ತೆ ದುರಸ್ತಿ ಮಾಡಬೇಕು ಅಂತ ಒಂದು ಮನವಿಯನ್ನು ಕೇಳಿದ್ದಾರೆ. ಮಾನ್ಯ ಸಚಿವರು ಇದಕ್ಕೆ ಸ್ಪಂದಿಸಿ ಇದಕ್ಕೆ ತಾನೇ ಅವಕಾಶ ಇದಕ್ಕೆ ಕೊಡೋಣ, ಒಂದು ಈ ಕೆಲಸ ಮುಗಿಯಲಿ ಅಂತೇಳಿ ಗುತ್ತಿಗೆದಾರರಿಗೆ ಸೂಚನೆ ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಮಾನ್ಯ ಸಚಿವರಿಗೂ ಮತ್ತು ಕರ್ನಾಟಕ ಸರ್ಕಾರಕ್ಕೂ ನಾವು ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ.